ನಾ ಇವಾಗ ನಿಮಗೆ ಕರ್ಕೊಂಡ್ಬಂದಿನಿ ಭಾರತದಲ್ಲಿರುವ ವಿಭಿನ್ನ ಸಮುದ್ರ ದಡಕ ಕೇರಳದಲ್ಲಿರುವ ವರ್ಕಲ ಬೀಚ್ ಕಡೆ ಇದ್ದೀನಿ. ಈ ವರ್ಕಲ್ ಬೀಚ್ ಥರ ನಮ್ಮ ಭಾರತದಾಗ ಎಲ್ಲಿ ಸಿಗಲ್ಲ. ವರ್ಕಲ್ ಬೀಚ್ ಫೇಮಸ್ ಇರೋದೇ ವರ್ಕಲ್ ಕ್ಲಿಪ್ ಸಂಬಂಧ. ಸಮುದ್ರ ದಂಡಿಗೆ ಕ್ಲಿಪ್ ಅದ. ಕ್ಲಿಪ್ ಮೇಲ್ಗಡೆ ಮನೆಗಳು ಮತ್ತು ಕೆಫೆಗಳು. ಈ ಊರಿಗೆ ಬಂದ್ಗಳನ್ನೇ ನಾನು ಇಲ್ಲಿ ಬೀಚಿಗೆ ಬರಲಿಲ್ಲ. ಅಲ್ಲಿ ಒಂದು ತೀರ್ಥ ಕುಂಡ ಇತ್ತು, ಅಲ್ಲಿ ಬಂದಿದ್ದೆ. ಅಲ್ಲಿ ಏನು ಮಾಡಿದೆಪ್ಪ ಅಂತ ಅನ್ನೋದು ನೀವೇ ನೋಡ್ಕೊಂಬರ್ರಿ. ಈಗ ನಮ್ಮ ಬಟ್ಟೆ ಒಗೆಯುವ ಕಾರ್ಯಕ್ರಮ. ಈ ರೀತಿ ಜಾಗ ಸಿಕ್ತಪ್ಪ ಅಂತಂದ್ರ ಭಾಳ ಚಲೋ ಆತದ. ನಮಗೆ ಬಟ್ಟೆ ಒಗೆಲಕ್ಕೆ ಅನುಕೂಲ ಆಗ್ತದ, ಜಳಕ ಮಾಡಕ್ಕೆ ಅನುಕೂಲ ಆಗ್ತದ. ಈ ತೀರ್ಥ ಕುಂಡದ ಸೈಡೆ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಏನಾರೇ ಎಡಿಟಿಂಗ್ ಕೆಲಸ ಐತಪ್ಪ ಅಂತಂದ್ರೆ ಎಡಿಟಿಂಗ್ ಮಾಡ್ಬೋದು. ಬಟ್ಟೆ ಎಲ್ಲ ಒಣಗುದು ಪ್ಯಾಕ್ ಮಾಡ್ಕೊಂಡು ಕೇಸಿಂದ್ರ ಬೀಚ್ ಕಡೆ ಹೋಗಂಬ್ರತ್ತ. ಇವತ್ತು ರಾತ್ರಿ ನಾವು ಬೀಚ್ ಕಡೆನೆ ಮುಕ್ಕೊಳ್ಳೋದು. ಬ್ಯಾಗ್ ಒಂದು ಕಂಡಪಟ್ಟಿ ವಜ್ಜೆ ಅದ. ಈ ಬ್ಯಾಗ್ ಜೊತೆನೆ ಇದೊಂದು ಚಿಕ್ಕ ಬ್ಯಾಗ. ಇದ್ರಾಗ ಪವರ್ ಬ್ಯಾಂಕ್, ಸ್ವಲ್ಪ ತಿನ್ನ ಸಾಮಾನ. ಇಲ್ಲಿದೆ 2 ಪರೋಟ. ಈಚೆ ಕಡೆ ಅದ ಕಡಲೆಕರಿ, ಕಡ್ಲಿ ಪಲ್ಯ. ಇದು ಪರೋಟ ಮತ್ತು ಕಡ್ಲಿ ಪಲ್ಯ ಫೇಮಸ್ ಇಲ್ಲಿ. ಈ ಹುಡುಗಿಗೆ ನೋಡಕತ್ತೀರೀಗ. ಇವ यूपीदವ. लखनऊ तो तुम्हारा गांव लखनऊ? हाँ। जोर से बोलो। हाँ। इधर क्या करते हो? बिजनेस करते हैं। कितना साल हो गए इधर आके आपको? 2 साल। ಇವ್ರ ತಾಯಿ ತಂದೆಯವರು ಯುಪಿದವರು. ಅವರು ಇಲ್ಲಿಗೆ ಬಂದಾರ ದುಡಿಲಕ್ಕ. ಇವರು ಕೂಡ ಅವ್ರ ಜೊತೆನೆ ಕೈ ಜೋಡಿಸ್ತಾರ ಮನೆಯ ಸಂಸಾರವನ್ನ ನಡೆಸೋ ಸಂಬಂಧ. बस 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 हाँ, अब दोनों का ये बहुत ज्यादा हो गया, ये ले लो, ज्यादा हो गया ना, अब दोनों का. ದುಡ್ಡಿನ ಬೆಲೆ ದುಡ್ಡು ಇಲ್ಲಾರ್ದವ್ರಿಗೆ ಗೊತ್ತು. ಇವತ್ತು ರಾತ್ರಿ ನಾನು ಈ ಬೀಚ್ದಲ್ಲಿರುವ ಕ್ಲಿಪ್ ತಳಗಡೆನೆ ಕ್ಯಾಂಪ್ ಮಾಡ್ತೀನಿ. ಅಲ್ಲಿ ನಾನು ಬ್ಯಾಗ್ ಕೂಡ ಇಟ್ಟಿನಿ. ರಾತ್ರಿ ಯಾರೂ ಇರಲ್ಲ ಇಲ್ಲಿ. ಇವಾಗ ಸಿಕ್ಕಾಪಟ್ಟಿ ಜನ ಅದಾರ. ಎಲ್ಲರೂ ಹೋಗಿಂದ ಟೆಂಟ್ ಹಾಕೊಂಬರತ್ತೆ. ಅಲ್ಲೇ ಹಸು ಐತಪ್ಪ ಅಂತಂದ್ರೆ ಅಡುಗೆ ಕೂಡ ಮಾಡ್ಕೊಳಮ್ರಿ. ಬಟ್ ರಾತ್ರಿ ಇಲ್ಲಿ ಮಕ್ಕೋಬೇಡಪ್ಪ ಅಂತಂದು ಒಂದು 5-6 ಜನ ಹೇಳ್ಯಾರ ನನಗೆ. ಏನಾಗ್ತದ ಏನಿಲ್ಲ ಅನ್ನೋದು ನೀವೇ ಮುಂದೆ ನೋಡ್ರಿ. ಗುರುವೇ ಒಂದು ದೊಡ್ಡ ಘಾತ ಆಗಿದೆ, ನೋಡಿಲ್ಲ ನಾನು. ಈ ಸದ್ ನಾನು ಟೆಂಟ್ ಹಾಕಕ್ಕೆ ಬರಲ್ಲ. ಟೆಂಟಿಂದು ಸ್ಟಿಕ್ ಬಾದಾಗ್ಯಾವ. ಜೋಡ್ಸಮ್ರಿ, ಜೋಡ್ಸೋದು ಆಗ್ತದೇನಿಲ್ಲ ನನಗೆ ಗೊತ್ತಿಲ್ಲ. ಆಲಿಗಪ್ಪ ಅಂತಂದ್ರೆ ಹೈರಾಣ ಜೀವನ ಮತ್ತು ಮುಂದೆ. ಸ್ಟಿಕ್ಗಳು ಹಾಕೀನಿ, ಬಟ್ ಹಿಂಗೆ ಉಚ್ಚಿದ್ರೆ ಉಚ್ಚಿ ಬೀಳ್ತಾವು. ಒಳಗಡೆ ದಾರ ಇಲ್ಲ, ಕನೆಕ್ಟಿಂಗ್ ದಾರ ಇಲ್ಲ. ಆ ದಂಡಿದಿಂದ ಈ ದಂಡಿಗೆ ಯಾವಾಗ ಬಿಸ್ತದೆ ಹೇಳಕ್ಕೆ ಬರಲ್ಲ. ನಾನು ಹಿಂದ್ಗಡೆ ಇರುವ ಕ್ಲಿಪ್ ಮೇಲ್ಗಡೆ ಲೈಟ್ ಹತ್ತೇವೀಗ. ಅದಷ್ಟು ಬಿಲ್ಡಿಂಗ್ಸ್. ಇನ್ನೂ ಟ್ರಿಪ್ ಸ್ಟಾರ್ಟ್ ಆಗಿ 1 ತಿಂಗಳು ಕೂಡ ಮುಗಿದಿಲ್ಲ. ಅದ್ರೊಳಗೆ 2-3 ಗಂಡಾಂತರ ಬಂದು ನಂದು ಚಲೋ ಮೈಕ್ ಹಾಳಾಯ್ತು. ಅದು ಸಮುದ್ರದೊಳಗೆ. ಈಗ ಸಮುದ್ರ ದಂಡಿ ಕ್ಯಾಂಪ್ ಹಾಕ್ಬೇಕಂತ ಮಾಡೀನಿ. ಟೆಂಟ್ ಸ್ಟಿಕ್ದು ದಾರನೇ ಹರಿದದ. ಏನಿಲ್ಲ, ಎಲ್ಲ ಶಿವನಿಚ್ಛೆ. ಶಿವ ಯಾವ ರೀತಿ ಆಡಿಸ್ತಾನೋ ನಾವು ಆ ಥರ ಆಡಲೇಬೇಕು. ನಾನು ಒಡಿಸ್ಸಾದೊಳಗೆ ಒಂದು ಕ್ಯಾಂಪ್ ಮಾಡಿದ್ದೆ, ಸಮುದ್ರದ ದಂಡಿಗೆ ಕ್ಯಾಂಪ್ ಮಾಡಿದ್ದೆ. ಅದಕ್ಕೆ ಮಾಯವಾಗುವ ಸಮುದ್ರ ಅಂತಂದು ಕರೀತಾರೆ ಭಾರತದಲ್ಲಿ. ಅದು ಯಾರು ನೋಡಿಲಿಗ ವಿಡಿಯೋ ಹೋಗ್ಕೇಶಂದ್ರ ನೋಡ್ರಿ. ನನ್ನ ಒಡಿಸ್ಸಾದಲ್ಲಿರುವ ಪ್ಲೇಲಿಸ್ಟ್ ಒಳಗದ. ಸಿಕ್ಕಾಪಟ್ಟೆ ವಿಡಿಯೋ ಮಾಡೀನಿ, ಜಾಸ್ತಿ ಜನ ನೋಡಿಲ್ಲ. ನಡೀತದ, ಒಂದಲ್ಲ ಒಂದಿನ ನೋಡ್ತಿರಪ್ಪ ಅನ್ನೋದು ನಂಬಿಕೆ ನನಗದ. ಗುರುವೇ, ಬೆಳಗ್ಗೆಯ ಶುಭಾಶಯಗಳು ಎಲ್ಲರಿಗೂ. ಈ ವಿಭಿನ್ನವಾದ ಬೀಚ್ ದಡದಿಂದ ಟೆಂಟ್ ಒಳಗಡೆ ಜಾಸ್ತಿ ಈ ಸ್ಯಾಂಡಿ ಹೋಗ್ಯದ. ಇದನ್ನೆಲ್ಲ ಸ್ವಚ್ಛ ಮಾಡ್ಬೇಕೀಗ. ಸರಿಯಪ್ಪ, ಯಾರಿವ ಕಮ್ ಬ್ರೋ, ಕಮ್ ಬ್ರೋ. ಇವ್ರೇನದಾರೀಗ ಇದೇ ಊರನ್ನವ್ರಿ. ಕಮ್ ಕಮ್ ಹಿಯರ್ ಹಿಯರ್. ಹಾಂ, ಇವರು ಇದೇ ಬೈ. ಕನ್ನಡ ಬರುತ್ತೆ? ಕನ್ನಡ ಬರುತ್ತೆ. ರಾತ್ರಿ ಬೈ ನನಗೆ ಸಿಕ್ಕಿದ್ದ. ಇಲ್ಲಿ ಮಕ್ಕೋಬೇಡಪ್ಪ ಅಂತ ಹೇಳಿದ್ದ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಕರ್ಮದು ಆ ಸತ್ತೋರ್ದು ಪೂಜೆ ಮಾಡ್ತಿರ್ತಾರ. ಅದು ನನಗೆ ಹೇಳಿದ್ದ. ಅಣ್ಣನ ಬೈಲಿನ ಕೇಳ್ರಿ. ಯು ನೋ yesterday told here karma puja told? Yeah, people who die, they bring the ashes, they do some puja here. You sleeping same place. Same place. He's saying to me, Shiva with me. I was like this.
Okay, I let him sleep, but he get good sleep here. Yeah, on the beach. ನೀವು ನಾರ್ತ್ ಕಡೆ ಹೋದ್ರ ಗಂಗಾದೊಳಗ ಪಾಪನಾಶಂ ಪೂಜೆ ಮಾಡ್ತಾರ, ಇಲ್ಲಿ ಸಮುದ್ರದೊಳಗ ಪಾಪನಾಶಂ ಪೂಜೆ ಮಾಡ್ತಾರ. ಥ್ಯಾಂಕ್ ಯು ಬ್ರೋ. Yeah, welcome, bro. Nice to meet you. ನೈಸ್ ಟು ಮೀಟ್ ಯು. ಓಕೆ, ಇವಾಗ ಟೆಂಟ್ ಎಲ್ಲ ಪ್ಯಾಕ್ ಮಾಡಿ ಸಮುದ್ರದೊಳಗ ಸ್ವಿಮ್ ಮಾಡಮ್ರತ್ತ. ಮೈಯೆಲ್ಲ ಉಪ್ಪುಪ್ಪಾಗ್ಯದ, ಸಮುದ್ರದ ಮಗ್ಗಲಿಕ್ಕೆ ಚಲೋ ನೀರು ಬರ್ತಿರ್ತಾವ. ಈ ಕ್ಲಿಪ್ ಒಳಗಡೆಂದು ಅಲ್ಲಿ ಸ್ವಲ್ಪ ಜಳಕ ಮಾಡಿ ಈ ಸಿಟಿ ಕಡೆ ಹೋಗಮ್ರತ್ತ, ಅಂದ್ರೆ ಕ್ಲಿಪ್ ಮೇಲ್ಗಡೆ ಹೋಗಮ್ರಿ. ನಾ ಏನು ಟೆಂಟ್ ಹಾಕಿದ್ದಾಗ ಈ ಜಾಗದಾಗ 2 ಚೀಲ ತಂದಿಟ್ಟಾರ ಪೂಜಾರಿಗಳು. ಈ ಸೌದವ್ರು ಇಲ್ಲಿ ಸತ್ತೋರ ಆತ್ಮಕ್ಕೆ ಶಾಂತಿ ಕೊಡುವ ಪೂಜೆಯನ್ನು ಮಾಡ್ತಾರೆ. ಇದೇ ಜಾಗದಾಗ ನಿನ್ನೆ ರಾತ್ರಿ ನಾ ಮಕ್ಕೊಂಡಿದ್ದೆ. ಇವತ್ತು ಪೂರ್ತಿ ದಿನ ಹಸಿ ಚಡ್ಡಿನೇ ಹಾಕೊಂಡು ತಿರುಗಾಡಮ್ರಿ. ಮತ್ತು ನಾ ಚಂದಾಗ ಸಮುದ್ರದೊಳಗೆ ಹೋಗ್ಬೇಕು, ಯಾಕಂದ್ರೆ ಸಮುದ್ರ ನೋಡಿದ್ರೆ ನನಗೆ ಭಾಳ ಖುಷಿ ಆಗ್ಲಕತ್ತ. ಒಳಗೆ ಹೋಗಿ ಈಶಾಡಬೇಕಪ್ಪ ಅನ್ನೋದು. ಯಾವಾಗ ಬೇಕಾದಾಗ ನಾವು ಹೋಗ್ಬೋದು. ಅಲ್ಲಿ ಇವಾಗ ಪಾಪನಾಶಂ ಪೂಜಾ ಸ್ಟಾರ್ಟ್ ಆಗ್ಲಕತ್ತದ. ಕುಟುಂಬದವರು ಬಂದಾರ, ಪೂಜಾರಿಗಳು ಬಂದಾರ. ಪಾಪನಾಶಂ ಹೆಸರಲ್ಲೇ ಅದ, ಅದರ ಅರ್ಥ ಪಾಪಗಳು ನಾಶ ಆಗುವುದು. ಮನುಷ್ಯ ಸತ್ತಿಂದ ಅವ್ರ ಕುಟುಂಬದವರು ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾರೆ. ಕೆಲವೊಂದಿಷ್ಟು ಜನ ಅವ ಸತ್ತಿಂದು ನಮಗೆ ಕಾಡಿಸ್ಬಾರ್ದಪ್ಪ ಅನ್ನೋ ಸಲುವಾಗಿ ಪೂಜೆ ಮಾಡ್ತಿರ್ತಾರೆ. ಇನ್ನೊಂದಿಷ್ಟು ಜನ ಅವ್ರಿಗೆ ಮನಸ್ಸಿಗೆ ಶಾಂತಿ ಸಿಗಲಪ್ಪ ಅನ್ನೋದು ಪೂಜೆ ಮಾಡ್ತಿರ್ತಾರೆ. ಮನುಷ್ಯ ಸಾಯ್ಬೋದು, ಆದರೆ ನಮ್ಮಲ್ಲಿರುವ ಆತ್ಮ ಸಾಯಲ್ಲ. ಆತ್ಮ ಇದು ಪರಮಾತ್ಮನ ಬಳಿ ಹೋಗ್ತದೆ. ನಾವು ಸ್ವಲ್ಪ ಸ್ಪಿರಿಚುವಲ್ ಲೀಡರ್ ಆಗ್ಬೇಕಂತ ಅಂದ್ಕೊಂಡಿದ್ದೆ ಒಂದು ಸ್ವಲ್ಪ ಅನ್ನೋ ಟೈಮ್ದಾಗ. ಬಟ್ ಯೂಟ್ಯೂಬರ್ ಆಗಿವಿ, ಲೈಕ್ ಮಾಡ್ಕೊತ ಹೋರಿ, ಹಂಗೆ ವೀಡಿಯೋನ ಕಮೆಂಟ್ ಕೂಡ ಹಾಕೋತ ಹೋರಿ. ನೀವು ಈ ಥರ ಸಮುದ್ರ ದಂಡಿಗೆ ಪೂಜೆ ಗೀಜೆ ನೋಡಕತ್ತಿದ್ರಪ್ಪ ಅಂತಂದ್ರೆ, ಎಲ್ಲರೇ ನೋಡಿದ್ರಪ್ಪ ಅಂತಂದ್ರೆ, ಇವ್ರು ಮಾಡಕತ್ತಿದ್ದ ಪ್ರಸಾದದ ಹೆಸರು ಪಿಂಡದಾನ ಇರ್ಬೋದು. ನನಗೆ 100% ಶೋರ್ ಇಲ್ಲ. ನೀವು ಏನರೇ ಶೋರ್ ಇದ್ರಪ್ಪ ಅಂತಂದ್ರೆ ಕಮೆಂಟ್ ಸಿಗದೆ ಕಮೆಂಟ್ ಹಾಕ್ರಿ. ಹೌದಣ್ಣ ಅದು ಪಿಂಡದಾನಪ್ಪ ಅಂತಂದು. ಬಟ್ ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿತ್ತಪ್ಪ ಅಂತಂದ್ರು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ರಿ, ನಾ ತಿಳ್ಕೊತೀನಿ. ದಿವಸವ 17 ദിവസം ഇന്ന് ಅಂದ್ರೆ 15 ದಿನಸಿಗೆ ಪಿಂಡದಾನವನ್ನು കഴിഞ്ഞ മാസം 18-ാം തീയതി, കഴിഞ്ഞ മാസം 18-ാം തീയതി. അപ്പോൾ ഇന്ന് 17 ദിവസമായി. ಇನ್ನು ಪೂಜಾ ನೇಮ ഇന്ന് പൂജ. ಎಂದ ಪೂಜಾ ನೇಮ ಪಿಂಡ ಪೂಜಾ. ಪಿಂಡ ಪೂಜ. ಪಾಪನಾಶಂ ಪೂಜೆ. ಪಿಂಡ ಪೂಜ. ನಮ್ಮ ಭಾಗದಲ್ಲಿ ಮನುಷ್ಯರು ತಿರ್ಕೊಂಡ್ಗಳೇ ಹಾಲು ತುಪ್ಪ ಹಾಕ್ತೀವಿ, ಒಂದು 10-11 ದಿನಕ್ಕೆ ದೈವದಾಗ ಹಾಕೋತೀವಿ. ಅದೇ ರೀತಿ ಹಿಂದ್ಗಡೆ ಅಜ್ಜಿಯ ಗಂಡ ತಿರ್ಕೊಂಡು 15 ದಿನ ಆಯಿತು. ಇವತ್ತವರು ಪಿಂಡದಾನ ಪೂಜೆ ಮಾಡ್ಲಕತ್ತಾರ, ಅಂದ್ರೆ ಪಾಪನಾಶಂ ಪೂಜೆ ಮಾಡ್ಲಕತ್ತಾರ. ಪೂಜೆ ಜಲ್ದಿ ಮುಗಿತತ್ ಮಾಡಿದೆ, ಬಟ್ ಇದು ಪೂಜೆ ಜಲ್ದಿ ಮುಗಿಯಂಗೆ ಕಾಣಲ್ಲ. ಹಸುವಾಲಕತ್ತದ, ರಾತ್ರಿನೂ ಊಟ ಮಾಡಿಲ್ಲ, ಬರೀ ಬಿಸ್ಕಿಟ್ ತಿಂದಿದೆ. ನಾವು ಸ್ವಲ್ಪ ಬಿಸ್ಕಿಟ್ ತಿಂದು ಮಾತು ಹೊಟ್ಟೆ ತುಂಬಿಸ್ಕೊಂಬತ್ತ ಪೂಜೆ ಮುಗಿತಕ. ಪೂಜೆ ಮುಗ್ದಿಂದ ನೋಡಮ್ರಿ ಎಕಡೆ ಹೋಗ್ಬೇಕು ಅನ್ನೋದು. ಪಿಂಡ ಏನು ಮಾಡಿದ್ರಿಗ ಅದ್ರೊಳಗೆ ಒಂದು ಪಿಂಡನ ಕಾಗೆಗಳಿಗೆ ಅರ್ಪಿಸ್ತಾರ. ಕಲ್ಲನೇನು ಪೂಜೆ ಮಾಡಿದ್ರಿಗ 3 ಕಲ್ಲನ್ನ ಮತ್ತು ಉಳಿದಿರುವ ಪಿಂಡವನ್ನು ಒಂದು ಬೋಗಣೆಗೆ ಹಾಕಿಟ್ಟಾರ. ಆ ಬೋಗಣೆ ಒಳಗೆ ಸ್ವಲ್ಪ ಪೂಜೆ ಸಾಮಾನು ಅಂದ್ರೆ ಹೂವು ಕುಂಕುಮ ಅದೆಲ್ಲ ಒಂದು ಬೋಗಣೆಗೆ ಹಾಕಿಟ್ಟಾರ. ಬೋಗಣೆ ಒಳಗೆ ಪಿಂಡ ಮತ್ತು ಹೂವು ಕುಂಕುಮನ ಹಾಕಿದ್ರಾಗ ಅದನ್ನ ಇವಾಗ ಸಮುದ್ರದೊಳಗೆ ಬಿಡ್ಲಾಕ್ ಹೊಂಟೀವಿ. ನಿನ್ನೆ ಬೆಳಗ್ಗೆ ನಾವು ಎಲ್ಲಿ ಜಳಕ ಮಾಡಿದ್ದೇವೀಗ ಗುಡಿ ಕಡೆ, ಮತ್ತು ಇನ್ನೊಂದು ಸಲ ಜಳಕ ಮಾಡಿ ಫ್ರೆಶ್ ಆಗಿ ಅಲ್ಲೇ ಗುಡಿ ಬಲ್ಲಿ ಪ್ರಸಾದ ಇದ್ದಿರ್ತದ. ಪ್ರಸಾದ ತಿಂದ ಕೇಸಂದ್ರೆ ಪಡ್ ತಿರುಗಾಡಂಬತ್ತು ಊರೊಳಗೆ. ಇವ ನೋಡ್ರಿ ಗುರುವೆ ಹೊರಗಿನ ದೇಶದವ ಯಾವ ರೀತಿ ಫೋಟೋ ತೆಗಿಲಕತ್ತಾನ. ಈ ಪೂಜೆದು ಚಡ್ಡಿ ಮೇಗೆ ಬಂದ ನಮಗೆ ಕರೆಕ್ಟಾಗಿ ಅಂಗೇರಿ ಹಾಕೊಂಬರ್ಬೇಕಲ್ಲ. ಸ್ವಲ್ಪ ಎಲ್ಲ ಪೂಜೆ ಮತ್ತು ಪುನಸ್ಕಾರಗಳನ್ನು ಮುಗಿಸಿ ಸಂಬಂಧಿಕರು ಅವ್ರವ್ರ ಮನೆಗೆ ಹೊಂಟರು.
ನಿನ್ನೆ ಸ್ನಾನ ಮಾಡಿದ ತೀರ್ಥಕೊಂಡದಲ್ಲಿ ಇನ್ನೇಗೆ ಬಂದು ಕೇಸಿಂದ್ರೆ ಜಳಕ ಮಾಡಿದೆ ನಾನು. ಜಳಕ ಮಾಡಿದ ಅದ್ರ ಪಕ್ಕನೇ ಒಂದು ಜನಾರ್ದನ ಟೆಂಪಲ್ ಅದ. ಈ ಟೆಂಪಲ್ಗೆ ಬಂದು ಕೇಸಿಂದ್ರೆ ದೇವರ ಆಶೀರ್ವಾದವನ್ನು ತೊಗೊಂಡು ಕೇಸಿಂದ್ರೆ ಇವಾಗ ನಾ ಇಲ್ಲಿ ಕೂತೀನಿ. ಗುಡಿ ಒಳಗೆ ಪ್ರಸಾದ ಕೂಡ ಅದ. ಇವಾಗ ಪ್ರಸಾದ ತೊಗೊಂಡು ಕೇಸಿಂದ್ರೆ ಇಲ್ಲೇ ಮಗ್ಲಕ್ಕೆ ಚಾರ್ಜಿಂಗ್ ಪಾಯಿಂಟ್ ಅದಾವ, ಚಾರ್ಜಿಂಗ್ ಇಡಮ್ರತ್ತ. ಪ್ರಸಾದಕ್ಕೆ ಪಾಳೆ ಹಚ್ಚಿ ಪ್ರಸಾದವನ್ನು ತೊಗೊಂಬಂದೀವಿ. ರೈಸ, ಸಾಂಬಾರ, ಕೋಸಂಬರಿ ಪಲ್ಯ ಅದ. ನಾನು ಫೋನ ಮತ್ತು ಪವರ್ ಬ್ಯಾಂಕ್ ಚಾರ್ಜಿಗೆ ಇಟ್ಟಿನಿ ಇಲ್ಲೇ ಸುತ್ತಮುತ್ತ. ಗೋವಾದಲ್ಲಿ ಯಾವ ರೀತಿ ಸಮುದ್ರದ ದಡದಲ್ಲಿರುವ ಕೆಫೆಗಳು ಫೇಮಸ್, ಅದೇ ರೀತಿ ಈ ವರ್ಕಲದಲ್ಲಿ ಕೂಡ ಸಮುದ್ರದ ದಡದಲ್ಲಿರುವ ಕೆಫೆಗಳು ಫೇಮಸ್. ಬಟ್ ಇಲ್ಲಿ ಒಂದಿಷ್ಟು ಕೆಫೆಗಳು ಕ್ಲಿಪ್ ಮೇಲ್ಗಡೆ ಅದಾವ, ಬಟ್ ಗೋವಾದಾಗಿಲ್ಲ. ಇವತ್ತು ರವಿವಾರ ಬೀಚ್ ಪೂರ ಜನಗಳದಿಂದ ತುಂಬ್ಯದ. ಎಲ್ಲಿ ನೋಡ್ತೀವಿ ನೋಡ್ರಿ ಬರೀ ಜನಗಳು ಕಾಣಕತ್ತಾರ. ಸಣ್ಣ ಹುಡುಗರು ಆಟ ಸಾಮಾನಿ, ದೊಡ್ಡ ದೊಡ್ಡ ಮಂದಿ ಎಲ್ಲ ಬಂದು ಬೀಚ್ ಕಡೆ ಶಾಂತಾಗಿ ಕೂತಾರ. ಬೀಚ್ ದಂಡಿಗೆ ಕ್ಲಿಪ್ ಮೇಲ್ಗಡೆ ಹೋಗ್ಬೇಕಪ್ಪ ಅಂತಂದ್ರೆ ಈ ರೀತಿ ಸಣ್ಣ ಸ್ಟೆಪ್ಗಳನ್ನು ಮಾಡ್ಕೇಸಂದ್ರ ಮೇಲ್ಗಡೆ ಹೋಗೋ ದಾರಿ ಮಾಡಿರ್ತಾರೆ. ಇದ್ರ ಮೇಲ್ಗಡೆ ಹೋದ್ರ ಕೆಫೆ ಅದಾವ. ಕೆಫೆದೊಳಗೆ ಕೂತ್ಕೇಸಂದ್ರ ಇಲ್ಲಿರುವ ಕ್ಲಿಪ್ದು ಸುಂದರವಾದ ವ್ಯೂವನ್ನು ನೋಡ್ಬೋದು. ಇದ್ರ ಸಂಬಂಧ ಈ ವರ್ಕಲ ಬೀಚ ಫೇಮಸ್. ಮೌಂಟೇನ್ ತುತ್ತಿದ ಮೇಲೆ ಇದ್ದಿದ್ದು ಕ್ಲಿಪ್. ಆ ಕ್ಲಿಪ್ ಮೇಲ್ಗಡೆನೆ ಅಲ್ಲಿ ಕೆಫೆಗಳನ್ನು ನಿರ್ಮಾಣ ಮಾಡ್ಯಾರ. ದೊಡ್ಡ ದೊಡ್ಡ ಕಲ್ಲು ಇದ್ದಿರ್ತಾವ. ಕಲ್ಲುಗಳನ್ನು ಸಾಕೋಸಾಗಿ ಹತ್ತಿ ಮೇಲ್ಗಡೆ ಹೋಗ್ಬೇಕು. ಅಲ್ಲಿ ತನಕ ಇಟ್ಟೆ ಸ್ಟೆಪ್ ಅದ. ಈ ಊರೊಳಗೆ ಸಮುದ್ರ ಹೋಗ್ತಿತ್ತು, ಈ ಕ್ಲಿಪ್ ಇರ್ಬೇಕಪ್ಪ ಅಂತಂದ್ರೆ ಕ್ಲಿಪ್ ಅದ. ಈ ಊರು ಉಳ್ದದ, ಸಮುದ್ರ ತಳಗದ, ಊರು ಮೇಲ್ಗಡೆ ಅದ. ಇನ್ನು ನಾನು ಕ್ಲಿಪ್ ಮೇಲ್ಗಡೆನೇ ಹೋಗಿಲ್ಲ, ಅರ್ಧಕ್ಕೆ ನಿಂತು ನೋಡಕತ್ತೀನಿ. ಇಲ್ಲಿದಿಂದ ಎಷ್ಟು ಚಂದ ವ್ಯೂ ಕಾಣ್ಲಕತ್ತದ. ಇನ್ನು ಮೇಲ್ಗಡೆ ಹೋಗಿ ನೋಡಿದ್ರೆ ಅದು ಕೆಫೆದೊಳಗೆ ಕೂತಿ ಇಲ್ಲಿನ ವ್ಯೂ ನೋಡಿದ್ರೆ ಯಾವ ರೀತಿ ಕಾಣ್ಬೋದು. ಅದ್ರ ಜೊತೆನೆ ಮಸ್ತಿಗೆ ಒಂದು ಚಾಯರೇ ಕಡೆ ಸ್ನ್ಯಾಕ್ಸ್ ತಿಂದು ಕೂತ್ರಂತರೂ ತೀರಾ ಮಜಾ. ಇಲ್ಲಿನ ಜನಗಳು ಸ್ಟ್ರಗಲ್ ಮಾಡಕತ್ತಾರ ತಳಗಿಲಿಲ್ಲಕ. ಪೂರ್ತಿ ಸ್ಟೆಪ್ ಇಲ್ಲಿಗ ಎಲ್ಲ ವಯಸ್ಸಾದವರು, ಚಿಕ್ಕ ಹುಡುಗರು ಅದಾರ. ಬೇರೆ ಎಷ್ಟು ಚಂದ ಕಾಣ್ತದೆ ನೋಡ್ರಿ ಇಲ್ಲಿದಿಂದ ವ್ಯೂವ. ಇಲ್ಲಿದಿಂದ ಕೆಫೆಗಳು ಕೂಡ ಯಾವ ರೀತಿ ಕ್ಲಿಪ್ ಮೇಲ್ಗಡೆ ಕಟ್ಟಾರಪ್ಪ ಅನ್ನೋದು ಕಾಣ್ತದ. ಪೂರ್ತಿ ಸಾಲ್ಕೆ ಅದಾವ. ತುದಿಗೆ ಕೆಫೆಗಳನ್ನು ನಿರ್ಮಾಣ ಮಾಡ್ಯಾರ. ಬಟ್ ಸೇಫ್ಟಿಯನ್ನು ಹಾಕ್ಯಾರ. ಈ ರೀತಿ ಅಕಸ್ಮಾತ್ ಯಾರೇ ಜಾರಿ ತಳಗೆ ಬೀಳ್ಬಾರ್ದಪ್ಪ ಅಂತಂದು. ಕ್ಲಿಪ್ ಮೇಲ್ಗಡೆ ಹೊಲಸಾಗ್ಬಾರ್ದಪ್ಪ ಅಂತಂದು ಕಸ ಕೂಡ ತೆಗಿತಿರ್ತಾರೆ. 4 ಜನ ಬರ್ತಿರ್ತಾರೆ. ಏನೇ ಹೊಲಸಿತ್ತಪ್ಪ ಅಂತಂದ್ರು ಚೀಲ ತುಂಬ್ಕೊಂಡು ಹೋಗ್ತಿರ್ತಾರೆ. ಬಟ್ ಅವ್ರ ಕಸನ ಕೈಲೇ ತೆಗಿಯಲ್ಲ. ಆ ಒಂದು ಕೈಯಾಗ ಒಂದು ತಂತಿಗಪ್ಲೆ ಇದ್ದಿರ್ತದ, ಹಿಡ್ಕಿಗಪ್ಲೆ. ಅದನ್ನ ಹಿಡ್ದು ಕೇಸಿಂದ್ರೆ ಅವ್ರು ಚೀಲದಾಗ ತುಂಬ್ತಾರೆ ಕಸ. ಒಂದು ಸುಂದರವಾದ ಕೆಫೆದಾಗ ಬಂದೀನಿ. ಕೆಫೆದಾಗ ಕೂತ್ ಕೇಸಿಂದ್ರೆ ಇಲ್ಲಿದ್ದೀನಿ ನೋಡು ವ್ಯೂವ ಅತಿ ಸುಂದರ. ಅವ್ರು ಪೊಕಟ್ ಅಂತರೂ ಕುಂದರ್ಸ್ಲಾಕ್ ಬಿಡಲ್ಲ, ಏನಾದ್ರು ತೊಗೊಳ್ಳೇಬೇಕು ನಾವು. ಅದಕ್ಕೆ ನಾವು ಫ್ರೈಡ್ ರೈಸ್ ಹೇಳಿಬಿಟ್ಟಿನಿ. ರಾತ್ರಿ ಊಟ ಈ ಸದ್ಯ ಮಾಡ್ದಂಗೆ ಆಗ್ತದೆ. ಇವಾಗ ಟೈಮ್ 5 ಗಂಟೆ ಆಗ್ಯದ. ಸುಂದರವಾದ ಸಮುದ್ರದ ನೋಟವನ್ನು ಫ್ರೈಡ್ ರೈಸ್ ತಿನ್ಕೋತ ಅನುಭವ ಮಾಡಂಬ್ರತ್ತ. ಇನ್ನೀಗ ಈ ಹೋಟೆಲ್ ಮಾಲೀಕರು ಬಂದು ಕೇಸಿಂದ್ರೆ ನನ್ನ ಜೊತೆ ಮಾತಾಡಿದ್ರು. ನೀವು ವಿಡಿಯೋ ಮಾಡ್ತೀರಿ ಏನ್ರಿ, ಯೂಟ್ಯೂಬ್ದಾಗ ಹಾಕ್ತೀರಿ ಏನ್ರಿ, ಇನ್ಸ್ಟಾಗ್ರಾಮ್ದಾಗ ಹಾಕ್ತೀರಿ ಅಂತ ಹೇಳಿ. ಮೂರಿ ಹಾಕ್ತೀವಿ. ಹಂಗಂದ್ರೆ ನಮ್ಮದು ಹೋಟೆಲ್ದು ವೀಡಿಯೋ ಮಾಡಿರಿ, ನಿಮಗೆ ಇದು ಫುಡ್ ಫ್ರೀಯಾಗಿ ಕೊಡ್ತೀವಿ, ಕಾಂಪ್ಲಿಮೆಂಟಾಗಿ ಕೊಡ್ತೀವಿ, ನಮಗೂ ನೀವು ಹೆಲ್ಪ್ ಮಾಡಿರಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತಂದರು. ನಾ ಏನು ಓಕೆ ಅನ್ನಲಿಲ್ಲ. ಬಟ್ ಅವ್ರಿಗೆ ನಾವು ಊಟ ಮಾಡ್ಕೇಸಿ ನಿಮ್ಮ ಜೊತೆ ಮಾತಾಡ್ತೀನಿ ಅಂತಂದೆ. ಈ ಪೂರ್ತಿ ಕೆಫೆದೊಳಗೆ ನಾ ಕೂತಿದ್ದ ಸೀಟ ಫುಲ್ ಫೇಮಸ್ ಅತ್ತ. ಇಲ್ಲಿದಿಂದ ಸನ್ಸೆಟ್ ವ್ಯೂನು ಕಾಣ್ತದ, ಆ ಕ್ಲಿಪ್ ವ್ಯೂ ಪೂರ್ತಿ ಕಾಣ್ತದ. ಈ ಸೀಡ್ದಿಂದ ಪೂರ್ತಿ 360 ವ್ಯೂ ಕಾಣ್ತದ. Tropical Tides is situated on the cliff with such a scenic beauty and view that you can see the coastline all throughout almost 5 to 6 kilometers on a clear day. So this is the ideal location. Must visit Tropical Tides, enjoy the food, enjoy the nightlife. ಈ ಜಾಗದಾಗ ಬರೀ ಕೆಫೆಗಳಿಲ್ಲ, ಕೆಫೆ ಜೊತೆ ಬಟ್ಟೆ ಅಂಗಡಿಗಳು ಕೂಡ ಅದಾವ.
ಜಾಸ್ತಿ ಫಾಗ್ ಬಂದು ಸೂರ್ಯ ಮುಳುಗೋದು ಕಾಣಲೇ ಇಲ್ಲ. ಫಾಗ್ ಒಳಗೆ ಮುಚ್ಕೊಂಡ್ಬಿಟ್ಟ ಸೂರ್ಯ. ಈಗ ಮೇಲ್ದಿಂದ ತಳಗಿಳಿಲಕತ್ತೀನಿ. ಬೆಳಿಗ್ಗೆ ಏನು ಪೂಜೆ ಮಾಡಿದ್ರೀಗ ಇನ್ನು ಪೂಜೆ ಹಾಗೆ ಅದ. ಊದಿನ ಕಡ್ಡಿ ಹಚ್ಚಿದ್ರು, ಹಾಗೆ ಹಚ್ಚ ಊದಿನ ಕಡ್ಡಿನೂ. ಟೆಂಟ್ ಹಾಕೀನಿ. ಆಗಲೇ 4:45 ಊಟ ಮಾಡಿದೆ. ಹಸುನೂ ಆಗಿಲ್ಲ, ಆರಾಮಾಗಿ ನಿದ್ದೆ ಬರ್ತಾ ಸ್ವಲ್ಪ ಮಕ್ಕೊಳ್ಳಂಬ್ರತ್ತ. ಈ ಜಾಗದಾಗ ಬೆಳಗ್ಗೆ ಎದ್ದುಗಳನ್ನೇ ಪೂಜೆ ಮಾಡ್ಲಕತ್ತಾರ ಮಗ್ಗಲಕ್ಕೆ. ನಾನು ಸ್ವಲ್ಪ ಲೇಟ್ ಆಗಿದ್ದೆ, 7ಕ್ಕೆ ಎದ್ದೆ, 5ಕ್ಕೆ ಹೇಳ್ಬೇಕಾಗಿತ್ತು. ಏನು ಮಾಡೋದು, ನಿದ್ದೆ ಹಚ್ಬಿಟ್ಟದ. ನಿನ್ನೆ ರಾತ್ರಿ ಲೇಟಾಗಿ ಮಕ್ಕೊಂಡೆ, ಸಮುದ್ರ ಕಡೆ ಕೂತಿದ್ದೆ. ಆ ಪೂಜೆ ಮಾಡ್ಕೇಶಂದ್ರೆ ಆ ಪಿಂಡ ದಾನವನ್ನ ಸಮುದ್ರದೊಳಗೆ ಬಿಡ್ಲಾಕ್ ಹೊಂಟಾರ. ಆದರೂ ಬೆಳಗಿನ ದೃಶ್ಯ ಭಾರಿ ಬತ್ತು ನನಗೆ. ಜೀಪ್ ತೆಗೆಷ್ಟೇ ಪಾಪನಾಶಂ ಪೂಜೆ ಮಾಡಿ ಸಂಬಂಧಿಕರು ಸಮುದ್ರಕ್ಕೆ ಬಂದ್ಕೇಶಂದ್ರ ಪಿಂಡ ದಾನವನ್ನ ಮಾಡ್ಲಕತ್ತಿದ್ರು ಸಮುದ್ರದೊಳಗೆ. ಎಷ್ಟೇ ಈಶಾಡಿದ್ರು ಸಾಲದಿಲ್ಲ, ಚಂತಕ್ಕೆ ಈಶಾಡ್ಬೇಕು ಅನ್ನಿಸ್ತದೆ. ಸಮುದ್ರದ ಎಂಟ್ರೆನ್ಸಿಗೆ ಸಾಕಷ್ಟು ಪೂಜಾರಿಗಳು ಕೂತಾರ ಪಾಪನಾಶ ಮತ್ತು ಪಿಂಡ ಪೂಜೆ ಮಾಡ್ಲಿಕ್ಕೆ. ಅದ್ರ ಮಗ್ಗಲಿಗೆ ಒಂದು ಚಿಕ್ಕ ಹೋಟೆಲ್ ಇತ್ತು. ದೋಸೆ ಆರ್ಡ್ರ್ ಕೊಟ್ಟಿದ್ದೆ, ದೋಸೆ ಬಂದದ. ಇನ್ನೊಂದೆರಡು ದೋಸೆ ತಿನ್ಕೇಸಂದ್ರೆ ತೀರ್ಥಕೊಂಡು ಕಡೆ ಹೋಗಿ ಫ್ರೆಶ್ ಆಗಂಬರತ್ತ. ಮೈಯೆಲ್ಲ ಉಪ್ಪು ಉಪ್ಪಾಗ್ಯದ. ಕೇರಳದ ಕ್ಯಾಪಿಟಲ್ ಸಿಟಿ ತಿರುವನಂತಪುರ ಕಡೆ ಬಂದೀನಿ. ರೈಲ್ವೆ ಸ್ಟೇಷನ್ದಾಗ ಇಳಿದು ಕ್ಲಾಕುಮ್ದಾಗ ಬ್ಯಾಗ್ ಇಟ್ಟಿನಿ. ಸ್ವಲ್ಪ ಯಾಕೆ ಹೊಟ್ಟೆ ಹಸುವಾಲಕತ್ತಿತ್ತು. ಚಾ ಮತ್ತು ಸಮೋಸ ತಿನ್ಲಾಕತ್ತೀನಿ. ಸಮೋಸದಾಗ ಏನೂ ತುಂಬೆಯಲ್ಲಿ ಕಾಣ್ತದೆ, ಬರೀ ಹಿಟ್ಟಿಟ್ಟೆ ಅದ. ಇವಾಗ ನಾವು ಅನಂತ ಪದ್ಮಸ್ವಾಮಿ ಗುಡಿ ಕಡೆ ಹೋಗಿ ಮತ್ತು ವರ್ಲ್ಡ್ ರಿಚೆಸ್ಟ್ ಟೆಂಪಲ್. ಬಟ್ ನನಗೆ ಅಲ್ಲಿ ಹೋಗ್ಕೇಸಂದ್ರೆ ವೈಟ್ ಅಂಗಿ ವೈಟ್ ಪ್ಯಾಂಟ್ ಹಾಕೋಬೇಕಾಗ್ತದ. ಅಲ್ಲಿ ಡ್ರೆಸ್ ಕೋಡ್ ಇದ್ದಿರ್ತದ. ಟೆಂಪಲ್ ಒಳಗಡೆ ಹೋಗ್ಬೇಕಪ್ಪ ಅಂತಂದ್ರೆ ನೋಡಮ್ರ ಅಲ್ಲಿ ಹೋಗಿ ರೆಂಟ್ ಕೊಡ್ತಾರೇನು, ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಹೋಗ್ಬೇಕಾಗ್ತದ. ಇವತ್ತು ರಾತ್ರಿ ಇಲ್ಲೇ ಎಲ್ಲರ ಜಾಗ ನೋಡಿ ಮಕ್ಕೊಂಡು ಪದ್ಮಸ್ವಾಮಿ ಟೆಂಪಲ್ ಕಡೆ ಹೋಗಿದ್ದೆ. ಅಲ್ಲೆಲ್ಲ ಡ್ರೆಸ್ ಕೋಡ್ ಇದ್ದು. ನಾನು ದರ್ಶನ ಪಡ್ಕೊಳ್ಳೋದಾಗಲಿಲ್ಲ, ಅಲ್ಲಿ ವಿಡಿಯೋ ಕೂಡ ಮಾಡೋದಾಗಲಿಲ್ಲ. ನಾಳೆ ಬೆಳಿಗ್ಗೆ ಜಲ್ದಿನ ಹೋಗ್ಕೇಸಂದ್ರೆ ದರ್ಶನ ಪಡ್ಕೋತೀನಿ. ತಿರುವನಂತಪುರ KSRTC ಮಗ್ಗಲಿಕ್ಕೆ ಡಾರ್ಮೆಂಟ್ರಿ ರೂಮ್ಗಳದವ, 250 ರೂಪಾಯಿ. ಇವತ್ತು ರಾತ್ರಿ ಇದ್ದು ಬೆಳಿಗ್ಗೆ ಜಲ್ದಿ ಎಳಂಬ್ರತ್ತ. ಬೆಳಿಗ್ಗೆನೆ ಬಂದು ಈ ರೀತಿ ಲುಂಗಿ ಮತ್ತು ಮೇಲುಗಡೆ ಶಾಲ್, ಅದು ಬಿಳಿ ಕಲರ್ ಇರಬೇಕು. ಡ್ರೆಸ್ ಕೋಡ್ ಇದ್ದಿರ್ತದ. ಈ ಗುಡಿಗೆ ಬರಬೇಕಪ್ಪ ಅಂತಂದ್ರೆ ಬೆಳಿಗ್ಗೆ ಬಂದು ರೆಡಿಯಾಗಿ ಪದ್ಮನಾಭ ಸ್ವಾಮಿಯ ದರ್ಶನ ತೊಗೊಂಡು ಬಂದೆ. ಪದ್ಮನಾಭ ಸ್ವಾಮಿ ಟೆಂಪಲ್ ಜಗತ್ತಿನಲ್ಲಿರುವ ಅತಿ ಶ್ರೀಮಂತ ಮಂದಿರ. 8 ಮತ್ತು 9ನೇ ಶತಮಾನದಲ್ಲಿ ಕಟ್ಟಿರುವ ಈ ದೇವಾಲಯದೊಳಗ 7 ನಿಗೂಢವಾದ ಕೊಠಡಿಗಳದವ. ಅದ್ರೊಳಗ 6 ಕೊಠಡಿಗಳನ್ನ ತೆಗೆದಾರ. 6 ಕೊಠಡಿ ಒಳಗ ಸಿಕ್ಕಾಪಟ್ಟೆ ಬಂಗಾರ ಸಿಕ್ಕದ. ಇನ್ನೂ ಒಂದು ಕೊಠಡಿ ಬಾಗಿಲ ತೆಗೆದಿಲ್ಲ. 7ನೇ ಬಾಗಿಲದ ಮೇಲೆ ನಾಗದೇವರ ಮೂರ್ತಿ ಅದ. ಆ ಬಾಗಿಲ ನಾವು ತೆಗೆದಪ್ಪ ಅಂತಂದ್ರೆ ಇಲ್ಲಿರುವ ಜನಕ್ಕೆ ಭಾಳ ಕಷ್ಟ ಬರ್ತದ, ಜಗತ್ತು ಪ್ರಳಯ ಆಗ್ತದ ಅನ್ನೋ ಸಲುವಾಗಿ ಆ ಬಾಗಿಲವನ್ನು ತೆಗೆದಿಲ್ಲ. ಇವಾಗ ನಮ್ಮ ರೂಮ್ ಕಡೆ ಹೋಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಡು. ನಮ್ದು ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೊರಡಮ್ರತ್ತ. ಕೇರಳದ ಕ್ಯಾಪಿಟಲ್ ಈ ತಿರುವನಂತಪುರ ಸಿಟಿಯನ್ನು ದಾಟಿ ಇವಾಗ ಇದ್ರ ಪಕ್ಕನೇ ಒಂದು ಬೆಸ್ಟ್ ಪ್ಲೇಸ್ ಅದ. ಆ ಪ್ಲೇಸನ್ನು ನಾವೆಲ್ಲರೂ ಇನ್ಸ್ಟಾಗ್ರಾಮ್ದಾಗ ನೋಡಿರ್ತೀವಿ, ರೀಲ್ಸ್ ಒಳಗೆ ನೋಡಿರ್ತೀವಿ, ಪೋಸ್ಟ್ ಒಳಗೆ ನೋಡಿರ್ತೀವಿ. ಬಟ್ ಇವಾಗ ನಾನು ನಿಮಗೆ ನನ್ನ ವಿಡಿಯೋ ಮುಖಾಂತರ ತೋರ್ಸಕತ್ತೀನಿ. ನಾನು ನನ್ನ ಕಣ್ಣಾರ್ಲೇ ನೋಡ್ಲಕತ್ತೀನಿ. ನನ್ನ ಹಿಂದ್ಗಡೆ ನೀವು ನೋಡ್ಬೋದು ಶಿವನ ಸ್ಟ್ಯಾಚು. ಈ ಸ್ಟ್ಯಾಚುವನ್ನು ನಾವು ಬರೀ ಇನ್ಸ್ಟಾಗ್ರಾಮ್ದಾಗ ನೋಡ್ತಿದ್ದೀವಿ. ಇವತ್ತು ಕಣ್ಣಾರ್ಲೇ ನೋಡ್ಲಕತ್ತೀನಿ. ಇಲ್ಲಿ ಸಮುದ್ರ, ಇಲ್ಲೇ ಶಿವನ ಮೂರ್ತಿ. ಅಲ್ಲಿದಿಂದ ಇಲ್ಲಿ ತನಕ ಪೂರ್ತಿ ಹಳ್ಳಿ ಅದ. ಈ ಹಳ್ಳಿ ಜನರಿಗೆ ರಕ್ಷಣೆ ಕೊಡೋ ಸಂಬಂಧ ಇಲ್ಲಿ ಶಿವನ ಟೆಂಪಲ್ ಕಟ್ಸ್ಯಾರ. ಶಬರಿಮಲೆಗೆ ಏನು ಸ್ವಾಮಿಗಳು ಬರ್ತಿರ್ತಾರಾಗ ಆ ಸ್ವಾಮಿಗಳು ಕೂಡ ಈ ಶಿವನ ಟೆಂಪಲ್ ಕಡೆ ಬಂದು ಇಲ್ಲಿರುವ ಬೀಚ್ ವ್ಯೂವನ್ನು ಎಂಜಾಯ್ ಮಾಡ್ಕೊಂಡ್ರೆ ಹೊಳ್ಳಿ ಅವ್ರ ಊರಿಗೆ ಹೋಗ್ತಿರ್ತಾರೆ. ಬ್ಯಾಗ್ ತೊಗೊಂಡು ಕ್ಯಾಂಪಿಂಗ್ ಹಾಕೋ ಜಾಗವನ್ನು ಹುಡುಕಾಡಬೇಕು. ಇಲ್ಲಿ ಸುತ್ತಮುತ್ತ ಕ್ಯಾಂಪ್ ಮಾಡೋಂಗಿಲ್ಲ. ನಾನು ಎಲ್ಲರೇ ಮಕ್ಕೊಂಡೆಪ್ಪ ಅಂತಂದ್ರೆ ಪೊಲೀಸರು ಬಂದು ಕಳಿಸ್ತಾರೆ, ನೀ ರೂಮ್ ಇಡಿ, ಇಲ್ಲಿಕಂದ್ರೆ ಒಟ್ಟು ಆ ಕಡೆ ಹೋಗು, ಇಲ್ಲಿ ಎಲ್ಲಿ ಮಕ್ಕೋಬೇಡ ಅಂತಾರೆ.
ಅದಕ್ಕೆ ಈ ಜಾಗದಿಂದ ಸ್ವಲ್ಪ ನಡ್ಕೋತಾ ಆ ವಿಲೇಜ್ಗಳದ ಗೊತ್ತೇನು ಆ ವಿಲೇಜ್ ಸನಿಕ್ ಹೋಗಿ ಕ್ಯಾಂಪಿಂಗ್ ಮಾಡಮ್ರತ್ತ. ಹನಿ ಹನಿ ಮಳೆ ಬರ್ಲಕ್ಕತ್ತದ. ಬ್ಯಾಗ್ ಇದ್ರೆ ಹಿಂದಿಟ್ಟಿನಿ ತೊಯ್ಬಾರ್ದು. ಇವತ್ತು ರಾತ್ರಿ ಮುಕ್ಕೊಳಕ್ಕೆ ಜಾಗ ಮಾತ್ರ ಇಲ್ಲಿ ಕರೆಕ್ಟ್ ಅದ. ಮಳೆ ಬತ್ತಂದ್ರೆ ಛತ್ ಇಲ್ಲಿ ಛತ್ ಬಿಡ್ಕೊ ಮುಕ್ಕೊಳಕ್ಕೆ ಪೂರ್ತಿ ಕುಲ್ಲ ಮೈದಾನ ಅದ. ಫುಲ್ ಮ್ಯಾಗ ಕ್ಯಾಂಪಿಂಗ್ ಮಾಡ್ಬೋದು. ಟೆಂಟ್ ಕೂಡ ಹೊಲಸಾಗಲ್ಲ. ನೋಡಮ್ರಿ ಇನ್ನ ಬೆಳಕದ. ಸ್ವಲ್ಪ ರಾತ್ರಿ ಆದಂಗೆ ಟೆಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಮ್ರತ್ತ. ಇವತ್ತು ರಾತ್ರಿ ಹಸುವೈತಪ್ಪ ಅಂತಂದ್ರೆ ಅಡುಗೆ ಮಾಡ್ಕೊಳಕ್ಕೆ ಇಷ್ಟೇ ನೀರದವ. ಬ್ಯಾಗ್ ಸ್ವಲ್ಪ ಹರಿದದ. ಇದು ಸ್ವಲ್ಪ ಹೊಲಿಗೆ ಹಾಕೊಂಬರತ್ತೆ ಗಟ್ಟಿ ಆಗ್ತದ. ಮತ್ತು ಬರವೆ ಇವತ್ತಿಂದು ನಮ್ಮ ಮನೆ ರೆಡಿ ಆಯಿತು. ಇನ್ನೂ ಹುಡುಗರು ಹಿಂದೆ ಫುಟ್ಬಾಲ್ ಆಡಕತ್ತಾರ. ಇನ್ನು ಯಾವಾಗ ಹೋಗ್ತಾರೆ ಯಾರಿಗೆ ಗೊತ್ತವ್ರ ಮನೆಗೆ. ಕತ್ಲಂತರೂ ಆಗ್ಯದ. ಇವತ್ತು ರಾತ್ರಿ ಇಲ್ಲೇ ಮುಕ್ಕೊಂಡು ನಾಳೆ ಬೆಳಿಗ್ಗೆ ಹೇಳಂಬ್ರತ್ತ. ಮ್ಯಾಗಿಯರಿ ಏನ್ರಿ ಮಾಡ್ಕೊಳಮ್ರಿ. ಸ್ವಲ್ಪ ಹೊಟ್ಟೆ ಹಸುವಾಲಕತ್ತದ. ಸ್ವಲ್ಪ ಹೊಟ್ಟೆ ತುಂಬತಪ್ಪ ಅಂತಂದ್ರೆ ಆರಾಮಾಗಿ ನಿದ್ದೆ ಆಗ್ತದ. ಸಮುದ್ರಕ್ಕೆ ಹೋಗಿ ನೀರು ತುಂಬ್ಕೊಂಬರಮ್ರಿ. ಆಮೇಲೆ ಅಡುಗೆ ಮಾಡಿದ್ಗಳೇ ಸಾಮಾನು ತೊಳಿಲಾಕಬೇಕು. ಖಾಲಿ ತೊಗೊಂಡೇ ಬಂದೆ. ಇದು ಕಂಡಾಪಟ್ಟೆ ನೀರು ಸ್ಪೀಡ್ ಅದಾವು. ಈಗ ಪೂರ್ತಿ ತುಂಬಬೇಕಪ್ಪ ಅಂತಂದ್ರೆ ನೀರು ಒಳಗೆ ಹೋಗಬೇಕು. ಬಟ್ ಈಗ ಹೋಗೋದಾಗಲ್ಲ. ಇಲ್ಲಿ ತನಕ ಎಲ್ಲ ನೀರು ಬಂದುಬಿಡ್ತಾವೆ ಒಮ್ಮಗಲೇ. ಇವಾಗ ಇಲ್ಲಿ ತನಕ ತೊಯ್ದದ. ಮೊನ್ನೆ ಮೈಕ್ ಹಾಳಾಗಿತ್ತೀಗ. ಇವತ್ತು ಕೂಡ ಆತಿತ್ತು. ಅದನ್ನು ಯೋಚನೆ ಮಾಡಿಕೊಂಡೆ ಆ ಮೈಕ್ ರಿಸೀವರ ಇಲ್ಲಿ ಮೇಲ್ಗಡೆ ಇಟ್ಟು ಹೋಗಿನಿ. ಬಟ್ ಇಲ್ಲಿ ತನಕ ನೀರು ಬಂದಿದ್ದು. ಆ ಫೋನಿಗೂ ಹಾಕಿದ್ದಿಲ್ಲ ಅದು ರಿಸೀವರ. ನೀರು ಸ್ವಲ್ಪ ಹಾಕಿನಿ. ಮತ್ತು ಕುಡಿಲಕ್ಕೂ ನೀರು ಬೇಕೀಗ. ಇಟ್ಟದಾಗೆ ಒಂದು ಮ್ಯಾಗಿ ಹಾಕೊಂಡು ಇವತ್ತು ತಿಂದುಬಿಡಮ್ರತ್ತ. ಹಾಗೆ ಸ್ನ್ಯಾಕ್ಸ್ ಕೂಡ ಅದಾವೆ ನನ್ನ ಬಲ್ಲಿ. ಬಡವರ ಬಾದಾಮಿ ಶೇಂಗಾ ಕರಗಪ್ಪ ಮ್ಯಾಗಿ ಜಲ್ದಿ. ಇನ್ನೊಂದು ಗೊತ್ತಾ ನಿಮಗೆ, ಇದು ನಂದು ಕೇರಳದು ಲಾಸ್ಟ್ ವಿಡಿಯೋ. ಇವಾಗ ನೆಕ್ಸ್ಟ್ ಇನ್ನೊಂದು ಸ್ಟೇಟಿಗೆ ಎಂಟ್ರಿ ಕೊಟ್ಕೇಸಿದ್ರೆ ಇನ್ನೊಂದು ರಾಜ್ಯದ ವಿಡಿಯೋಗಳು ಸ್ಟಾರ್ಟ್ ಆಗ್ತಾವ. ನೀವು ಅನ್ಕೋತಿರ್ಬೇಕು ಇಟ್ಟಾಕಿ ಅವ ಕಷ್ಟಪಟ್ಟು ಈ ರೀತಿ ಎಲ್ಲ ವೀಡಿಯೋಸ್ ಮಾಡಕತ್ತಾನಪ್ಪ ಅಂತಂದು. ನೋಡಿ ಪ್ರತಿಯೊಬ್ಬರಿಗೆ ಒಂದೊಂದು ಆಸೆ ಇದ್ದಿರ್ತದೆ. ನಮಗೂ ಈ ಥರ ತಿರುಗಾಡಿಕೆಸಿಂದ ಹೆಚ್ಚು ನಾ ಎಲ್ಲಿ ಹೋಗ್ತೀನಿ ಈಗ ಅಲ್ಲಿ ಒಬ್ಬ ಲೋಕಲರ್ ಥರ ಬದುಕೇಸಿಂದ್ರೆ ಅಲ್ಲಿ ಜೀವನವನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದು ನನಗಿಷ್ಟ. ಅದನ್ನು ನಾನು ನಿಮಗೊಂದು ಮೂವಿ ಥರ, ಒಂದು ಶಾರ್ಟ್ ಫಿಲ್ಮ್ ಥರ, ಡಾಕ್ಯುಮೆಂಟ್ರಿ ವಿಡಿಯೋ ಥರ ತೋರಿಸ್ಬೇಕಪ್ಪ ಅಂತನೋ ಒಂದು ಆಸೆ ಅಷ್ಟೇ, ಮತ್ತೇನಿಲ್ಲ. ಕಂಡಪಟ್ಟಿ ಸೆಕೆ ಅಲ್ಲಕತ್ತದ. ಬಟ್ ಈ ಥರ ಎಲ್ಲ ಕ್ಯಾಂಪ್ಗೆ ಹಾಕೊಂಡು ನಾವು ಊಟ ಅಡುಗೆ ಮಾಡ್ಕೊಳಕತ್ತಪ್ಪ ಅಂತಂದ್ರೆ ಸಸ್ತದಾಗ ಇಡೀ ದೇಶವನ್ನು ತಿರುಗಾಡಿ ಈ ರೀತಿ ವಿಡಿಯೋಗಳನ್ನು ನಾವು ಮಾಡ್ಬೋದು. ಇನ್ನೇ ಈಗ ಒಬ್ಬ ಅಣ್ಣ ಬಂದ ಇಲ್ಲಾಕೆ ಮಕ್ಕೊಂಡು ಯಾರಿಗೆ ಹೇಳಿ ಮಕ್ಕೊಂಡೆ ಮಾತಾಡಕತ್ತಿದ್ದೇವೆ ನಾವಿಬ್ಬರು. ಅವಾಗ ಕ್ಯಾಮ್ರಾ ಆಫ್ ಇತ್ತು. ನಾ ಅಂದೆ ಇಲ್ಲಣ್ಣ ನಾನು ಅವರು ಮಲಯಾಳಂದಾಗೆ ಮಾತಾಡ್ದಿಲ್ಲಣ್ಣ, ನಾವು ಇದು ಕರ್ನಾಟಕ, ನಾ ಇಲ್ಲಿ ಒಂದೇನ ಟ್ರಾವೆಲರ್ ಅವ್ರ ಸ್ಲ್ಯಾಂಗ್ದಾಗೆ ಮಾತಾಡಿ ಹಿಂಗೆ ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ. ನಾನು ಏನಿಲ್ಲಣ್ಣ ನಾ ಇವತ್ತು ರಾತ್ರಿ ಮಕ್ಕೊಂಡು ನಾಳೆ ಬೆಳಗ್ಗೆ ಹೋಗ್ತೀನಿ ಅಂತಂದೆ. ಓಕೆ ನೋ ಪ್ರಾಬ್ಲಮ್. ಹಂಗಾದ್ರೆ ಮಕ್ಕೋ ಇಲ್ಲೆಲ್ಲ ಕಮಿಟಿಗಳು ಇದ್ದಿರ್ತಾವೆ, ಪ್ರಾಬ್ಲಮ್ ಆಗ್ತದಪ್ಪ ಅಂತಂದು ಯಾರಿಗೆ ಇಲ್ಲಿ ಮನಸ್ಸಲ್ಲ. ಬಟ್ ಮಕ್ಕೋ ನಾಳೆ ಜಲ್ದಿ ಹೋಗಪ್ಪ ತಂದರು. ಏನಿದು ಸಮುದ್ರ ದಂಡಿಗೆ ಪರ್ಮಿಷನ್ ತೊಗೋಬೇಕು ಮತ್ತೊಬ್ರದ್ದು. ಆದ್ರೆ ಈ ಸಮುದ್ರ ದಂಡಿ ಅನ್ನೋದೀಗ ಆ ಊರಿನವ್ರದ್ದು ಇದ್ದಿರ್ತದ. ಆ ಊರಿನ ಕಮಿಟಿದವರು ಮೇಂಟೈನ್ ಮಾಡ್ತಿರ್ತಾರೆ. ಅವರು ನಮಗೆ ಬಂದು ಕೇಳೋದು ನ್ಯಾಯ ಅದ. ಯಾರೇ ಈ ನಮ್ಮೂರಿಗೆ ಬಂದು ಕಿಸಿ ಏನಾರ ಮಾಡಕತ್ತ ಕೇಳ್ತೀವೀಗ ಅದೇ ರೀತಿ ಅವರು ನಮಗೆ ಕೇಳ್ಯಾರ. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಫುಲ್ ಗಟ್ಟಿಯಾಗಿದ್ದು ಮುರಿದು ಹಾಕ್ಬೇಕಾಗಿತ್ತು ನಾ ಮ್ಯಾಗಿ. ಇವತ್ತು ಜಲ್ದಿ ಮಕ್ಕೊಳಮ್ರಿ. ಹಾಗೆ ಸ್ವಲ್ಪ ಮಕ್ಕೊಳಕ್ಕಿಂತ ಮೊದಲ ಪ್ಲ್ಯಾನ್ ಮಾಡಬೇಕು ನಾನು ನೆಕ್ಸ್ಟ್ ಯಾವ ಸ್ಟೇಟಿಗೆ ಹೋಗಬೇಕು, ಯಾವ ರೀತಿ ವೀಡಿಯೋ ಮಾಡಬೇಕಪ್ಪ ಅಂತ ಅನ್ನೋದು. ಸಿಗಮ್ರತ್ತ ನಾಳೆ ಬೆಳಿಗ್ಗೆ. ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಇನ್ನೂ ವೀಡಿಯೋ ಮುಂದದ. ಹಾಗೆ ನನ್ನ ಹಳೆ ವೀಡಿಯೋ ಕೂಡ ನೋಡಿರಿ. ನಿಮಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಇಂಟ್ರೆಸ್ಟ್ ಬಂದೇ ಬರ್ತದೆ, ನೋಡ್ಬೇಕು ನೀವು ಹಳೆ ವೀಡಿಯೋ. ಸಿಗಮ್ರತ್ತ ನಾಳೆ ಬೆಳಿಗ್ಗೆ. ಗುಡ್ ಮಾರ್ನಿಂಗ್ ನನ್ನ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ. ನಿದ್ದೆ ಚಲೋ ಇತ್ತು. ಈ ಸಮುದ್ರ ದಂಡಿಗೆ ಹೇಳಷ್ಟೇ ಸಿಕ್ಕಾಪಟ್ಟಿ ಟೂರಿಸ್ಟ್ಗಳು ಬಂದುಬಿಟ್ಟಾರ. ಲೋಕಲ್ ಜನನೂ ಇಲ್ಲಿ ಬಂದು ಕೇಸಿಂದ್ರೆ ವಾಕಿಂಗ, ರನ್ನಿಂಗ, ಕಬಡ್ಡಿ ಆಟ ಆಡ್ಲಕತ್ತಾರ. ಇವಾಗ ಟೆಂಟ್ ಪ್ಯಾಕ್ ಮಾಡ್ಕೊಂಡು ಕೇಸಿಂದ್ರೆ ಅಲ್ಲಿ ಮೇಲ್ಗಡೆ ಹೋಗಮ್ರತ್ತ ಶಿವನ ಕಡೆ. ಇವತ್ತೊಂದು ದಿನ ನಾನು ಇಲ್ಲೇ ಇರ್ತೀನಿ. ಎದಕ್ಕಿರ್ತೀನಿ, ನನಗೊಂದು ಕೆಲಸ ಬಂದದ. ಅದು ಏನು ಬಂದದ ಅದು ನಿಮಗೆ ಮುಂದೆ ಹೇಳ್ತೀನಿ ಅಂತ ಸ್ಕಿಪ್ ಮಾಡಿದ್ದೀನಿ. ನೀವೇ ವಿಡಿಯೋ ನೋಡಿರಿ. ಇವತ್ತು ಇಲ್ಲೇ ಇದ್ದು ನಾಳೆ ಹೊಸ ರಾಜ್ಯದ ಅನುಭವವನ್ನು ಸ್ಟಾರ್ಟ್ ಮಾಡಮ್ರತ್ತ. ಇವತ್ತು ನಂದು ಇಲ್ಲೇನು ಕೆಲಸ ಅದಪ್ಪ ಅಂತಂದ್ರೆ ನಾನು ಮುಂದಿನ ವಿಡಿಯೋ ಎಡಿಟ್ ಮಾಡಬೇಕು. ಇವಾಗ ನೆಕ್ಸ್ಟ್ ನಾನು ಸ್ವಲ್ಪ ರಿಮೋಟೆಡ್ ಏರಿಯಾದಾಗ ಹೊಂಟೀನಿ. ಅವಾಗ ನನಗೆ ಇಂಟರ್ನೆಟ್ಟು ಸಿಗೋಲ್ಲ, ಎಡಿಟ್ ಮಾಡೋಕ್ಕೆ ಟೈಮು ಸಿಗೋಲ್ಲ. ಹೀಗಾಗಿ ಇವತ್ತು ಆ ವಿಡಿಯೋ ಎಲ್ಲ ಎಡಿಟ್ ಮಾಡಿಸಿದ್ರೆ ಇವತ್ತೊಂದು ದಿನ ರಾತ್ರಿ ಇಲ್ಲೇ ಮಕ್ಕೊಂಡು ನಾಳೆ ಬೆಳಿಗ್ಗೆ ಹೊಸ ರಾಜ್ಯದ ಅನುಭವವನ್ನು ಸ್ಟಾರ್ಟ್ ಮಾಡಮ್ರತ್ತ. ರೆಸ್ಟೋರೆಂಟ್ ಮೇಲ್ಗಡೆನೆ ಒಂದು ಖುಲ್ಲಾ ಜಾಗ ಅದ.
ಇಲ್ಲಿ ಕುರ್ಚಿ ಅದ, ಕುರ್ಚಿ ಮೇಲ್ಗಡೆ ಛತ್ ಕೂಡ ಹಾಕ್ಯಾರ. ಯಾರು ಟೂರಿಸ್ಟ್ ಬಂದ್ರೆ ಆರಾಮಾಗಿ ಈ ಜಾಗದಾಗ ಕೂತು ಸಂಜೆ ತನಕ ಇರ್ಬೋದು. ರಾತ್ರಿ ಹೊತ್ತು ಇದು ಕ್ಲೋಸ್ ಮಾಡ್ತಾರೆ. ಇವಾಗ ನಾನು ಇದೇ ಜಾಗದಾಗೆ ಕೂತೀನಿ. ಇಲ್ಲಿ ಕೂತ್ ಕೇಸಿಂದ್ರೆ ಇವತ್ತಿನ ಕೆಲಸ ಇಲ್ಲೇ ಮುಗಿಸ್ತೀನಿ, ಅಂದ್ರೆ ಎಡಿಟಿಂಗ್ ವರ್ಕ್ ಮುಗಿಸ್ತೀನಿ. ನಿನ್ನೆ ಎಲ್ಲಿ ಬಂದು ಕೂತು ವಿಡಿಯೋ ಮಾಡಿದಾಗ ಇವಾಗೂ ಅಲ್ಲೇ ಬಂದು ಕೂತೀನಿ. ಇವತ್ತೇನು ಕೆಲಸ ಮಾಡಬೇಕು ಎಲ್ಲ ಮಾಡಿದೆ. ನಿನ್ನೆ ಎಲ್ಲಿ ಟೆಂಟ್ ಹಾಕಿದೆ ಅಲ್ಲೇ ಹಾಕ್ತೀನಿ ಇವತ್ತು ಟೆಂಟ. ಬಟ್ ನಿನ್ನೆ ನನಗೆ ನೀರು ಇದ್ದಿದ್ದಿಲ್ಲ ಕುಡಿಲಕ್ಕ, ಭಾಳ ಪರದಾಡ್ದೆ. ಇವಾಗ ನೀರು ತಂದಿನಿ ಇಷ್ಟು. ಈ ಊರಾಗ ಶಿವನ ಮೂರ್ತಿ ಅದೀಗ ಅದು ಎದ್ರ ಸಂಬಂಧ ನಿರ್ಮಾಣ ಮಾಡಿದ್ರು, ಅದು ಸಮುದ್ರ ದಂಡಿಗೆ ಊರೊಳಗೂ ಕೂಡ ಮಾಡ್ಬೋದಿತ್ತೀಗ. ಬಟ್ ಅದಕ್ಕೊಂದು ಕಥೆ ಅದ. ಒಂದು ಕಾಲದಾಗ ಈ ಊರಿನ ಮೀನುಗಾರರು ಮೀನು ಹಿಡಿಲಕ್ಕ ಸಮುದ್ರದೊಳಗೆ ಹೋಗ್ತಾರ. ಹೊಳ್ಳಿ ಬರಲ್ಲವರು ಅವಾಗ ಶಿವನನ್ನ ಬಿಡ್ಕೋತಾರ, ಬರ್ಲಪ್ಪ ಅಂತಂದು. ಮರ್ದಿನ್ಸ ಹಂಗೋ ಹಿಂಗೋ ಬದುಕೇಸಿಂದ್ರ ಆ ಎಲ್ಲ ಜನರು ಮರಳಿಕೇಸಿಂದ್ರ ಅವ್ರ ಮನೆಗೆ ಬರ್ತಾರ. ಅವಾಗ ಊರಿನ ಜನ ಎಲ್ಲ ಸೇರಿ ಶಿವನ ಮೂರ್ತಿಯನ್ನ ಸಮುದ್ರ ದಂಡಿಗೆ ನಿರ್ಮಾಣ ಮಾಡ್ತಾರ. ಈ ಊರಿನ ಜನ ಯಾರೇ ಸಮುದ್ರಕ್ಕೆ ಹೋದ್ರು ಏನೂ ಕಷ್ಟ ಆಲಾರ್ದಂಗ ಅವರಿಗೆ ವಾಪಸ್ ಈ ಊರಿಗೆ ಬರಸ್ಲೇಪ ಅಂತನ ಸಲುವಾಗಿ ಶಿವನ ಮೂರ್ತಿಯನ್ನ ಈ ಊರ ದಂಡಿಗೆ ನಿರ್ಮಾಣ ಮಾಡ್ಯಾರ. ಆ ಶಿವನ ಮೂರ್ತಿ ಮಗ್ಗಲಿಕ್ಕೆ ಶಿವನ ಗುಡಿ ಅದ. ಅದು ಒಂದು ಪವರ್ಫುಲ್ ಗುಡಿನೇ. ಇಲ್ಲಿರುವ ಎಲ್ಲ ಸುತ್ತಮುತ್ತ ಹಳ್ಳಿದವರು ಈ ಗುಡಿಗೆ ಬಂದ ಕೇಸಿಂದ್ರ ಪೂಜೆ ಅರ್ಪಣೆ ಮಾಡ್ತಾರ, ಬಿಡ್ಕೋತಾರ. ಏನ್ರೇ ಬೇಕಾಗಿತ್ತಪ್ಪ ಅಂತಂದ್ರು. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಿಸ್ತಾ ಕಮೆಂಟ್ ಹಾಕಿ. ಭಾರತ್ ಯಾತ್ರಾದ ಟೈಮ್ಲೆಸ್ ಜರ್ನಿ ವಿಡಿಯೋಗಾಗಿ ಪ್ರತಿ ಮಂಗಳವಾರ ಶುಕ್ರವಾರ ಬೆಳಿಗ್ಗೆ 9 ಗಂಟೆ ಬರ್ತಿರ್ತಾವ. ಓಕೆ ಅಂದ್ರೆ ನೀವು ನೋಡಬೇಕು. ಈ ವಿಡಿಯೋನ ಹಂಗೆ ಲೈಕ್ ಕೊಡಬೇಕು. ಇನ್ನೊಂದು ಹೊಸ ಫ್ಯೂಚರ್ ಬಂದದ ನೋಡ್ರಿ, ಹೈಪ್ ಕೂಡ ಕೊಡ್ರಿ. ಮತ್ತೆ ಸಿಗಮತ್ತ ನೆಕ್ಸ್ಟ್ ಜರ್ನಿ ಒಳಗೆ. ಕೇರಳ ರಾಜ್ಯದ ಯಾತ್ರೆ ಇಲ್ಲಿಗೆ ಮುಕ್ತಾಯ ಆಗ್ತದ ಮತ್ತು ಮುಂದಿನ ರಾಜ್ಯದ ಯಾತ್ರೆ ಸ್ಟಾರ್ಟ್ ಆಗ್ತದ. ಅದು ಯಾವ ರಾಜ್ಯಕ್ಕೆ ನಾವು ಹೋಗ್ತೀನಪ್ಪ ಅನ್ನೋದು ಕೂಡ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ರಿ.